ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಕುಕ್ಕಿಂಗ್ ಪಾಯಿಂಟ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತೊಂದು ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸ್ವೀಟ್ ಪೊಟೊಟೊ, ಗೆಣಸು. ಈ ಗೆಣಸಿನಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಸ್ವೀಟ್ ಪೊಟೊಟೊ ಸ್ನ್ಯಾಕ್ಸ್ ಮಾಡಲಿಕ್ಕೆ ನಾನು 2 ಸ್ವೀಟ್ ಪೊಟೊಟೊವನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವ ಸಿಪ್ಪೆಯನ್ನು ತೆಗೆದು ಇವಾಗ ಚೆನ್ನಾಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮಗೆ ನಾನು ಮಾಡಿರುವಂಥ ರೆಸಿಪಿ ಎಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ಎಲ್ಲವನ್ನು ನಾನು ಸ್ಲೈಸ್ ಮಾಡಿಕೊಂಡು ಇದು ಒಂದು ಸ್ಟೀಮ್ ಮಾಡ್ಕೊಳ್ಬೇಕು. ನಾನು ಇವಾಗ ಪ್ಲೇಟಲ್ಲಿ ಎಲ್ಲ ಸ್ಲೈಸಸನ್ನು ಹಾಕಿ ಒಂದು ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. 10 to 15 ಮಿನಿಟ್ಸ್ ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಕಂಪ್ಲೀಟ್ ಆಗಿದೆ ನೋಡಿ. ಇವಾಗ ನಾವೊಂದು ಫೋರ್ಕ್ ಸಹಾಯದಿಂದ ಅದು ಚುಚ್ಚಿದಾಗ ಒಳಗೆ ಕರೆಕ್ಟಾಗಿ ಹೋಗಬೇಕು. ಇವಾಗ ಕ್ಲಿಯರಾಗಿ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಒಂದು ಪ್ಯಾನ್ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನಾವು ಸ್ಟೀಮ್ ಮಾಡಿ ಇಟ್ಟಿರುವ ಗೆಣಸನ್ನು ಈ ಪ್ಯಾನ್ ಮೇಲೆ ಹಾಕಬೇಕು. ಎಲ್ಲ ಸ್ಲೈಸನ್ನು ಇದೇ ರೀತಿ ಒಂದೊಂದಾಗಿ ಹಾಕಿ 2 ಕಡೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಆಗುವ ತನಕ ಬೇಯಿಸ್ಕೊಳ್ಬೇಕು. ಈ ಸ್ನ್ಯಾಕ್ಸ್ ನಾವು ಮಕ್ಕಳಿಗೆ ಕೊಡುವುದರಿಂದ ಮಕ್ಕಳಿಗೂ ಹೆಲ್ದಿಯಾಗಿರುತ್ತೆ. ಅವರು ಅಂಗಡಿ ತಿಂಡಿ ಕೇಳೋದನ್ನು ಸ್ವಲ್ಪ ಕ್ರಮೇಣ ಕಮ್ಮಿ ಮಾಡ್ತಾರೆ. ಅವರು ಎನಿ ಟೈಮ್ ತಿಂಡಿ ಕೇಳ್ತಾರೆ. ನಾವು ಈ ರೀತಿ ಮನೆಯಲ್ಲಿ ನಾವು ಹೆಲ್ದಿ ಸ್ನ್ಯಾಕ್ಸ್ ಮನೆಯಲ್ಲೇ ಪ್ರಿಪೇರ್ ಮಾಡಿ ಅವರಿಗೆ ಕೊಡುವುದರಿಂದ ಅವರ ಹೆಲ್ತಿಗೂ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಅವರು ಹೊರಗಡೆಯಿಂದ ಜಂಕ್ಸ್ ಫುಡ್ಸ್ ತಿನ್ನೋದ್ರಿಂದ ಟೇಸ್ಟಿಂಗ್ ಪೌಡರ್ ತಿನ್ನೋದು ಇದೆಲ್ಲ ಅವಾಯ್ಡ್ ಆಗುತ್ತೆ. ಈ ರೀತಿ ನಾವು ಮನೆಗೆ ಸಿಂಪಲ್ಲಾಗಿ ಮಾಡಿಕೊಡೋದು ಅವರಿಗೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು 2 ಕಡೆ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ರೆಡಿ ಆಗಿದೆ ಇದು ಕಂಪ್ಲೀಟಾಗಿ. ಎಲ್ಲ ಗೆಣಸಿನ ಸ್ಲೈಸನ್ನು ಇವಾಗ ಬೌಲಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ನಾವು ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಪೆಪ್ಪರ್, 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಟರ್ಮರಿಕ್, 1/4 ಟೇಬಲ್ ಸ್ಪೂನ್ ಚಾಟ್ ಮಸಾಲ ಮತ್ತು 1/4 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟು, ಒಂದು 2 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಖಾರ ಹುಳಿಯಾಗಿದ್ದರೆ ಟೇಸ್ಟಿಯಾಗುತ್ತೆ. ಇವಾಗ ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಬೌಲನ್ನು ಈ ಥರ ಶೇಕ್ ಮಾಡಿಕೊಂಡ್ರೆ ಇವಾಗ ಎಲ್ಲ ಕಡೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಇವಾಗ ರೆಡಿಯಾಗಿದೆ. ನಾವು ಒಂದು ಸರ್ವಿಂಗ್ ಪ್ಲೇಟಿಗೆ ಎಲ್ಲವನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟ್ ಕೂಡ ಸಖತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ. ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಈ ಥರ ಹೆಲ್ದಿ ಸ್ನ್ಯಾಕ್ಸನ್ನು ಮಾಡಿ ಕೊಡಿ. ಅವರು ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಆಲ್, ಥ್ಯಾಂಕ್ ಯು.